ಅನಿತಾ ಚಾನಲ್ಗೆ ಸ್ವಾಗತ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಮೆಂಟಲ್ ಅರಿಥ್ಮೆಟಿಕ್ ಚಾಪ್ಟರ್ನ ಮಾಡೋಣ. ಈಗ ನಾವು ಮೆಂಟಲ್ ಅರಿಥ್ಮೆಟಿಕ್ ಅನ್ನೋ ಚಾಪ್ಟರ್ನ ಮಾಡೋಣ. ಇದು ಏನೂ ಇಲ್ಲ, ಲೆಕ್ಕನ ತಲೆಯಲ್ಲೇ ಅಥವಾ ಮನಸ್ಸಲ್ಲೇ ಮಾಡಿಕೊಂಡು ಹೇಳೋದು, ಅಂದರೆ ಪೆನ್ನು ಪೇಪರು ಉಪಯೋಗಿಸ್ದಂಗೆ ಮಾಡೋದು. ನಿಮಗೆ ಅವ್ರು ಲೆಕ್ಕ ಕೊಟ್ಟಾಗ ನಿಮ್ಮಿಷ್ಟ, ನೀವು ಹೆಂಗಾದರೂ ಮಾಡ್ಬೋದು. ಇದು ಒಂದು ಮೆಥಡ್. ಉದಾಹರಣೆಗೆ 50 + 60 ಇದೆ ಅಂತ ಇಟ್ಕೊಳ್ಳಿ. ನಾವು ಹೆಂಗೆ ಮಾಡ್ತೀವಿ, 50 60 ಹಾಕ್ಕೊಂಡು 0ಗೆ 0, 5 + 6 11 110 ಅಂತ ಬರೀತೀವಿ ಅಲ್ವಾ. ಆ ಥರ ಬರೀದೆ ಇನ್ನೊಂದು ರೀತಿ ಹೇಗೆ ಮಾಡ್ಬೋದು ಅಂದರೆ 50 + 60, 50ನ 50 ಆಗೇ ಇಟ್ಕೊಳ್ಳಿ, 60ನ 50 + 10 ಅಂತ ಬರೀರಿ. 50 + 50 ನಿಮಗೆ ಬೇಗ ಗೊತ್ತಾಗ್ಬಿಡುತ್ತೆ, 50 50 100 ಅಂತ. 100 + 10 ಬೇಗ ಬರುತ್ತೆ, 110 ಅಂತ. ಈ ರೀತಿ ಅಂದರೆ ಈ ರೀತಿ ಸೈಡ್ಗೆ ಹಾಕ್ಕೊಂಡು ಅಡಿಷನ್ ಮಾಡೋಕ್ಕಿಂತ ಈ ರೀತಿ 50 + 60ನ 50 ಜಾಗಕ್ಕೆ 50 ಹಾಗೆ ಬರೀರಿ, 60ನ 50 + 10 ಅಂತ ಬರ್ಕೊಳ್ಳೋದು. 50 + 50 100 ಅಂತ ನಿಮ್ಗೆ ಬೇಗ ಗೊತ್ತಾಗುತ್ತೆ. ನಿಮಗೇನು ಸೈಡಲ್ಲಿ 50 50 ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. 100 + 10 ಅಷ್ಟೇ, 110 ಅಂತ ಬೇಗ ಬರುತ್ತೆ. ಈ ರೀತಿ ಲೆಕ್ಕನ ಮಾಡೋದು ಅಂತ. ಇದು ಎಷ್ಟೊಂದು ರೀತಿನಲ್ಲಿ ಮಾಡ್ಬೋದು, ನಿಮ್ಮ ಇಷ್ಟ, ನಿಮ್ಗೆ ಹೇಗೆ ಕನ್ವೀನಿಯೆಂಟೋ ಹಾಗೆ ಮಾಡ್ಬೋದು. ಇಲ್ಲ ಅಂತ ಇಟ್ಕೊಳ್ಳಿ, 50 + 60 ಇದೆ, ಇದನ್ನು ನೀವು 50 + 60ನ 30 + 30 ಅಂತಲೂ ಬರಿಬೋದು. 50 + 30 80 ಅನ್ನೋದು ನಿಮಗೆ ಬೇಗ ಗೊತ್ತಾಗುತ್ತೆ. 80 + 30 ಇದನ್ನು ಮತ್ತೆ ನಾನು ಸೈಡಲ್ಲಿ ಹಾಕ್ಕೊಂಡೇ ಮಾಡ್ತೀನಿ. 8 9 10 11 110 ಅಂತ. ನಿಮ್ಮ ಇಷ್ಟ, ನಿಮಗೆ ಹೇಗೆ ಇಷ್ಟನೋ, ಹೇಗೆ ನಿಮಗೆ ಅನುಕೂಲನೋ ಆ ರೀತಿ ಲೆಕ್ಕಗಳನ್ನ ಮಾಡ್ಬೋದು. ಈಗ ಇಲ್ಲೊಂದು ಲೆಕ್ಕ ಇದೆ ನೋಡಿ, 40 + 20 ಏನು ಅಂತ ಕಂಡುಹಿಡಿಯೋದು. 40 + 20 ಆ್ಯಕ್ಚುಲಿ ನಮ್ಗೆ ಬಾಯಲ್ಲೇ ಗೊತ್ತಾಗುತ್ತೆ, 40 + 20 60 ಅಂತ. ಇಲ್ಲ ಅಂದರೂ ನಾವು ಹೇಗೆ ಮಾಡ್ಬೋದು ಅಂದರೆ 40ನ 40 + 20, 40ನ ನಾನು 20 + 20 ಅಂತ ಬರ್ಕೋಬೋದು, ಹೌದಾ. +20, 3 ಸಲ 20 ಏನಾಯಿತು, 60 ಆಯಿತು. ಈ ರೀತಿ ಬರ್ಕೋಬೋದು. ಅಥವಾ ಇನ್ನೊಂದು ಮೆಥಡು ಇದೆ, ಏನಪ್ಪ ಅಂದರೆ 40 + 20 ಇದೆ, 40ನ 40 ಅಂತಲೇ ಬರ್ಕೊತೀನಿ, 20ನ 10 + 10 ಅಂತ ಬರ್ಕೊತೀನಿ. ಈಗ 40 + 10 ನಿಮಗೆ ಬೇಗ ಗೊತ್ತಾಗುತ್ತೆ. 40 + 10 ಏನು, 50, 50 + 10 ಏನು, 60. ಈ ರೀತಿ ಎಷ್ಟೊಂದು ಥರ ಮಾಡ್ಬೋದು. ನಿಮಗೆ ಯಾವ್ದು ಕನ್ವೀನಿಯೆಂಟ್ ಅನಿಸುತ್ತೋ, ನಿಮಗೆ ಬೇಗ ಯಾವ್ದು ಹೊಳೆಯುತ್ತೋ ಆ ಮೆಥಡನ್ನ ನೀವು ಯೂಸ್ ಮಾಡ್ಬೋದು. ಅಥವಾ ನಾನು ಈ ಥರ ಮಾಡೋದೇ ಇಲ್ಲ, ನಾನು ಪಕ್ಕದಲ್ಲಿ ಹಾಕ್ಕೊಂಡು 40 + 20 ಅಂತ ಮಾಡ್ತೀನಿ ಅಂದರೆ ಅದನ್ನೂ ಸರಿಯೇ, ನಿಮ್ಮ ಇಷ್ಟ. ಅದು ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಇಲ್ಲಿ ಮತ್ತೊಂದು ಎಕ್ಸಾಂಪಲ್ ಇದೆ, ರವಿ ಹತ್ರ 40 ಮ್ಯಾಂಗೋಸ್ ಇದೆ, ರಾಖಿ ಹತ್ರ 30 ಮ್ಯಾಂಗೋಸ್ ಇದೆ. ಒಟ್ಟು ಎಷ್ಟು ಮ್ಯಾಂಗೋಸ್ ಇದ್ದಾವೆ ಅಂದರೆ ನಾವು ಏನು ಮಾಡಬೇಕು, 40 + 30 ಮಾಡಬೇಕು. ಇದನ್ನು ನಾನು ಹೇಗೆ ಮಾಡ್ಬೋದು, 40ನ ನಾನು 30 ಅಂತ ಬರಿಬೋದು, 30 + 10 ಅಂತ ಬರಿಬೋದು ಅಲ್ವಾ. 30 ಜಾಗದಲ್ಲಿ 30ನೇ ಇರುತ್ತೆ. ಇವಾಗ 30 + 30 ಏನು, 60, ಅದು ನಿಮಗೆ ಬೇಗ ಗೊತ್ತಾಗುತ್ತೆ. 60 + 10 ಏನು, 70. ಈ ರೀತಿ ಇಲ್ಲಿ ಒಂದಿಷ್ಟು ಪ್ರಾಬ್ಲಮ್ಸ್ನ ಕೊಟ್ಟಿದ್ದಾರೆ. ಇದನ್ನು ನೀವು ನಿಮಗೆ ಹೇಗೆ ಈಸಿ ಆಗುತ್ತೋ ಹಾಗೆ ಮಾಡ್ಕೋಬೋದು. 20 + 50, ನಾನೇನು ಮಾಡ್ತೀನಿ, 20ನ 10 + 10 ಅಂತ ಬರ್ಕೊತೀನಿ, 50 ಜಾಗದಲ್ಲಿ 50 ಹಂಗೆ ಬರಿತೀನಿ. 50 + 10 ಎಷ್ಟು, 60, 60 + 10 ಎಷ್ಟು, 70. ಈ ರೀತಿ ಇಲ್ಲೂ ಅಷ್ಟೇ ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ನೀವು ಇದನ್ನು ಮಾಡ್ಬೋದು. ಈಗ Venu took a rangoli mesh for 30. Bhaskar took another one for 40. How much did they pay in total? ಯಾವಾಗಲೂ ಸ್ಟೇಟ್ಮೆಂಟ್ ಲೆಕ್ಕ ಕೊಟ್ಟಾಗ ನೀವು ಡೈರೆಕ್ಟಾಗಿ 30 + 40 ಮಾಡಿಬಿಟ್ಟು ಇಲ್ಲ ಆನ್ಸರ್ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗಲ್ಲ. ನೀವು ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಇದ್ದಾಗ ನೀವು ಸ್ಟೇಟ್ಮೆಂಟು ಬರಿಬೇಕಾಗತ್ತೆ. ಈಗ ನಾನು ಸ್ಟೇಟ್ಮೆಂಟ್ ಬರೆದು ತೋರಿಸ್ತೀನಿ. ವೇಣು took a ವೇಣು
ರಂಗೋಲಿ ಮೆಶ್ ಎಷ್ಟಾಯಿತು? ವೇಣುದು ರಂಗೋಲಿ ಮೆಶ್ಟು 30, ಭಾಸ್ಕರ್ದು 40. ಇಲ್ಲ ಹಾಗೆ ರೀತಿ ಬರಿಬೇಕು. ಭಾಸ್ಕರ್ದು ರಂಗೋಲಿ ಮೆಶ್ ಎಷ್ಟು? 40. ಹೌ ಮಚ್ ಡಿಡ್ ದೆ ಪೇ ಇನ್ ಟೋಟಲ್ ಅಂದರೆ ಟೋಟಲ್ ಈಸ್ ಈಕ್ವಲ್ ಟು ಏನು ಮಾಡಬೇಕು? 30 + 40 ಮಾಡಬೇಕು. 0 0 70. ನನಗೆ ಈ ರೀತಿ ಸುಲಭ, ಅದಕ್ಕೆ ನಾನು ಈ ರೀತಿ ಮಾಡ್ತೀನಿ. ಇಲ್ಲಾಂದರೆ ಏನು ಮಾಡ್ಬೋದು? 40 + 30 ಇದೆಯಾ, 40ನ ನೀವು ಬೇಕಿದ್ದರೆ 30 + 10 + 30 ಅಂತ ಬರ್ಕೋಬೋದು. 30 30 60 ಆಗುತ್ತೆ, 60 + 10 70 ಆಗುತ್ತೆ. ನಿಮ್ಗೆ ಯಾವ ರೀತಿ ಸುಲಭ ಆದರೆ ಆ ರೀತಿ ಬರ್ಕೋಬೋದು. ಈಗ ಶೀಲಾ ಟುಕ್ ಅ ಟಾಯ್ ರ್ಯಾಬಿಟ್ ಫಾರ್ 50 ಆ್ಯಂಡ್ ಅ ಟಾಯ್ ಡ್ರಮ್ ಫಾರ್ 30 ಇನ್ ಅ ಫೇರ್. ಹೌ ಮಚ್ ಡಿಡ್ ಶಿ ಸ್ಪೆಂಡ್ ಫಾರ್ ದ ಟಾಯ್ಸ್ ಇನ್ ಟೋಟಲ್ ಅಂದರೆ ಈ ರೀತಿ ಬರೀಬೇಕು. ರ್ಯಾಬಿಟ್ ಕಾಸ್ಟ್ ಎಷ್ಟು? ರ್ಯಾಬಿಟ್ ಕಾಸ್ಟು 50. ಆಮೇಲೆ ಡ್ರಮ್ ಕಾಸ್ಟ್ ಎಷ್ಟು? 30. ಡ್ರಮ್ ಕಾಸ್ಟ್ 30. ಸೊ ಟೋಟಲ್ ಎಷ್ಟಾಯಿತು? 30 + 50 80. ಈಗ ಇನ್ನೊಂದು ಲೆಕ್ಕ. ಈಗ 23 + 20 ಇದೆ. ಇವಾಗ ಇದನ್ನು ಯಾವ ರೀತಿ ಮಾಡ್ಬೋದು ಅಂದರೆ 23 + 20 ಇದೆ. ನಾನೇನು ಮಾಡ್ತೀನಿ? 23ನ 20 + 3 ಅಂತ ಬರ್ಕೊತೀನಿ. +20 ಜಾಗದಲ್ಲಿ 20. ಈಗ 20 20 40 ಬೇಗ ಹೊಳೆಯುತ್ತೆ. 40 + 3 ಏನು? 43. ಈ ರೀತಿ ಮಾಡ್ಬೋದು. ಅಥವಾ ಇನ್ನೊಂದು ಮೆಥಡು ಇದೆ. 23 + 20ನ ನಾನು ಏನು ಮಾಡ್ತೀನಿ? 23 + 20ನ 10 + 10 ಅಂತ ಬರ್ಕೊತೀನಿ. 23 + 10 ಎಷ್ಟು? 33. 33 + 10 ಎಷ್ಟು? 43. ಈ ರೀತಿ ಆದರೂ ಮಾಡ್ಬೋದು. ನಿಮ್ಗೆ ಯಾವ್ದು ಸುಲಭನೋ ಆ ರೀತಿ ಮಾಡಿ. ಈಗ ಮುಂದಿನ ಲೆಕ್ಕ 47 + 30. 47 + 30. ನಾನು ಇದನ್ನು ಹೆಂಗೆ ಮಾಡ್ತೀನಿ ಅಂದರೆ 47 + 30ನ ನಾನು 10 + 10 + 10 ಅಂತ ಬರ್ಕೊತೀನಿ. 47 + 10 ಎಷ್ಟು? 57 + 10 + 10. 57 + 10 ಎಷ್ಟು? 67 + 10. 67 + 10 ಎಷ್ಟಾಯಿತು? 77. ಈಗ ರೀಟಾ ಆ್ಯಂಡ್ ಪೀಟರ್ ಟುಕ್ ಎನ್ ಆ್ಯಕ್ಟಿವಿಟಿ ಬುಕ್ ಫಾರ್ 75 ಆ್ಯಂಡ್ ಅ ಪೆನ್ ಫಾರ್ 10. ಬುಕ್ಕು 75, ಪೆನ್ನು 10 ರೂಪೀಸು. ಬರ್ಕೊಳ್ಳಿ. ಬುಕ್ ಕಾಸ್ಟ್ ಆಫ್ ಬುಕ್ ಎಷ್ಟು? 75. ಆಮೇಲೆ ಕಾಸ್ಟ್ ಆಫ್ ಪೆನ್ 10. ಈಗ ಟೋಟಲ್ ಎಷ್ಟು ಅಂದರೆ 75 + 10 85. ಬರೀ 85 ಕೊಟ್ಟರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗಲ್ಲ. ಏನು ಬರಿಬೇಕು? ₹85 ಯೂನಿಟ್ಸ್ ಮರಿಬಾರ್ದು. ಆಮೇಲೆ ಇವಾಗ 32 + 45 ಇದೆ. 32 + 45ನ ನೀವು ಈ ರೀತಿ ಸೈಡಲ್ಲಿ ಹಾಕ್ಕೊಂಡು ಬರಿಬೋದು, ಅಥವಾ ಇದನ್ನು ಇನ್ನೊಂದು ರೀತಿಯೂ ಬರಿಬೋದು. 32 + 45ನ ನಾನು ಏನು ಮಾಡ್ತೀನಿ? 32ನ 30 + 2 ಅಂತ ಬರ್ಕೊತೀನಿ. 45ನ 40 + 5 ಅಂತ ಬರ್ಕೊತೀನಿ. ಈಗ 30 + 40 ಏನು? 70 + 5 + 2 ಏನು? 7. ಸೊ ಒಟ್ಟು ಎಷ್ಟಾಯಿತು? 77. ಮತ್ತೊಂದು 53 + 37 ಇದೆ. ಇದನ್ನು ನಾನು ಏನು ಮಾಡ್ತೀನಿ? 53 + 37ನ ಇದನ್ನು 50 + 3 ಅಂತ ಬರ್ಕೊತೀನಿ. ಇದನ್ನು 30 + 7 ಅಂತ ಬರ್ಕೊತೀನಿ. 50 + 30 ಏನು? 80 + 3 + 7 ಏನು? 10. ಒಟ್ಟು ಎಷ್ಟಾಯಿತು? 90. 62 + 26 ಅಂತೆ. ನಾನೇನು ಮಾಡ್ತೀನಿ? 62ನ 60 + 2 ಅಂತ ಬರ್ಕೊತೀನಿ. 26ನ 20 + 6 ಅಂತ ಬರ್ಕೊತೀನಿ. 60 + 20 ಎಷ್ಟು? 80 + 6 + 2 ಎಷ್ಟು? 8. ಸೊ ಒಟ್ಟು ಎಷ್ಟಾಯಿತು? 88. ಈಗ ಕಾವೇರಮ್ಮ ಹ್ಯಾಸ್ ಡೊಮೆಸ್ಟಿಕೇಟೆಡ್ 40 goats, 20 cows ಆ್ಯಂಡ್ 10 bulls. ಗೋಟ್ಸ್ ಎಷ್ಟಂತೆ?
ನಂಬರ್ ಆಫ್ ಗೋಟ್ಸ್ ಎಷ್ಟು? 40. ಕೌಸ್ ಎಷ್ಟು? 20. ಬುಲ್ಸ್ ಎಷ್ಟು? 10. ಸೊ ಹೌ ಮೆನಿ ಅನಿಮಲ್ಸ್ ಹ್ಯಾಸ್ ಶಿ ಡೊಮೆಸ್ಟಿಕೇಟೆಡ್ ಇನ್ ಟೋಟಲ್ ಅಂದರೆ ಟೋಟಲ್ ಎಷ್ಟು? ಇದಿಷ್ಟನ್ನು ಆ್ಯಡ್ ಮಾಡಬೇಕು. 40 + 20 + 20 ಹೇಳಿ. 40 + 20 ಏನು? 60. 60 + 10 ಏನು? 70. ಸೊ 70. ಈಗ ರಹೀಮ್ ಡೆಲಿವರ್ಸ್ 30 ಲೀಟರ್ ಆಫ್ ಮಿಲ್ಕ್ ಟು ಅ ಡೇರಿ ಆನ್ ಮಂಡೇ ಎಷ್ಟು ಮಾಡ್ತಾನೆ? 30 ಲೀಟರ್ಸು. ಟ್ಯೂಸ್ಡೇ ಎಷ್ಟು? 20 ಲೀಟರ್ಸು. ಟೋಟಲ್ ಕ್ವಾಂಟಿಟಿ ಆಫ್ ಮಿಲ್ಕ್ ಡೆಲಿವರಿ ಎಷ್ಟು ಅಂದರೆ ಏನು ಮಾಡ್ತೀರಾ? ಮಿಲ್ಕ್ ಡೆಲಿವರ್ಡ್ ಆನ್ ಮಂಡೇ ಎಷ್ಟು? 30. ಅದೇ ರೀತಿ ಮಿಲ್ಕ್ ಡೆಲಿವರ್ಡ್ ಆನ್ ಟ್ಯೂಸ್ಡೇ ಎಷ್ಟು? 20. ಸೊ ಟೋಟಲ್ ಎಷ್ಟಾಯಿತು? 30 + 20 ಏನು? 50 ಲೀಟರ್ಸ್ ಅನ್ನೋದನ್ನು ಮರಿಬಾರ್ದು, ಯೂನಿಟ್ಸ್ನ. ಕಂಪ್ಲೀಟ್ ದ ಬ್ಲ್ಯಾಂಕ್ಸ್. ಇಲ್ಲೊಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಅದನ್ನು ನೀವೇ ಮಾಡಿ. ಇವಾಗ ಸಪೋಸ್ 300 + 200 ಇದೆ. ಇದನ್ನು ನೀವು ಹೆಂಗೆ ಮಾಡ್ಬೋದು ಅಂದರೆ 300 + 200ನ 300 200 ನಾನು 100 + 100 ಅಂತ ಬರ್ಕೊತೀನಿ. ಆವಾಗ 300 + 100 ಎಷ್ಟು? 400. 400 + 100 ಎಷ್ಟು? 500. ಈ ರೀತಿ ಮಾಡ್ಬೋದು. ಸುನಿಲ್ could accommodate 500 different articles in his shop. He could keep another 200 articles. How many articles could he accommodate totally? ಅಂದರೆ ಈಗೇನು ಹೇಳ್ತಾ ಇದ್ದಾರೆ, ಸುನಿಲ್ಲು 500 ಆರ್ಟಿಕಲ್ಸು ಇಟ್ಕೋಬೋದಾಗಿತ್ತಂತೆ. ಆಮೇಲೆ ಅವನು ಇನ್ನೊಂಚೂರು ಎಕ್ಸ್ಟೆಂಡ್ ಮಾಡಿದ್ನಂತೆ ಶಾಪ್ನ ದೊಡ್ಡದು ಮಾಡಿದ್ಮೇಲೆ ಇನ್ನೂ ಎಕ್ಸ್ಟ್ರಾ 200 ಆರ್ಟಿಕಲ್ಸ್ ಇಟ್ಕೋಬೋದಂತೆ. ಒಟ್ಟು ಎಷ್ಟು ಅಂದರೆ ಏನು ಬರಿಬೇಕು? ಆರ್ಟಿಕಲ್ಸ್ ಎಷ್ಟು? 500. ಆಫ್ಟರ್ ಎಕ್ಸ್ಟೆನ್ಷನ್ ಅಂದರೆ ಅವ್ನ ಶಾಪ್ನ ದೊಡ್ಡದು ಮಾಡಿದ್ಮೇಲೆ ಎಷ್ಟು ಆರ್ಟಿಕಲ್ಸು ಇಡ್ಬೋದು? ಎಷ್ಟು ಆರ್ಟಿಕಲ್ಸ್ ಜಾಸ್ತಿ ಇಡ್ಬೋದು? 200. ಈಗ ನೋಡಿ, ಈ ಕುಡ್ ಕೀಪ್ ಅನದರ್ 200 ಆರ್ಟಿಕಲ್ಸ್ ಅಂದರೆ ಅದರ ಅರ್ಥ ಎಕ್ಸ್ಟೆನ್ಷನ್ ಆದಮೇಲೆ ಅವ್ನು 200 ಆರ್ಟಿಕಲ್ಸ್ ಇಡ್ತಾನೆ ಅಂತಲ್ಲ, ಎಕ್ಸ್ಟೆನ್ಷನ್ಸ್ ಆದಮೇಲೆ ಇನ್ನೂ 200 ಆರ್ಟಿಕಲ್ಸ್ ಜಾಸ್ತಿ ಅಂತ ಅರ್ಥ. ಸೊ ಇವಾಗ ಟೋಟಲ್ ಅವನು ಎಷ್ಟು ಆರ್ಟಿಕಲ್ಸ್ ಇಡ್ತಾನೆ ಅಂದರೆ ಎಷ್ಟು? 700. ಈಗ 200 ಸ್ಟೂಡೆಂಟ್ಸ್ enrolled for a school trip. 200 students enrolled for a school trip. Another 100 enrolled in last 3 days. ಟೋಟಲ್ ಎಷ್ಟು ಅಂದರೆ ಫಸ್ಟು 200 ಜನ ಸ್ಟೂಡೆಂಟ್ಸು ಟ್ರಿಪ್ಗೆ ರಿಜಿಸ್ಟರ್ ಮಾಡಿಸ್ಕೊಂಡ್ರಂತೆ. ಲಾಸ್ಟ್ 3 ದಿನ ಇನ್ನೂ 100 ಜನ ಮಾಡಿದ್ರಂತೆ. ಇವಾಗ ಒಟ್ಟು ಎಷ್ಟು ಜನ ಆದರು? 300. 200 + 100. ಅದೇ ರೀತಿ ಪ್ರಣತಿ ಡೆಪಾಸಿಟೆಡ್ 200 ಇನ್ ಜಾನ್ವರಿನಲ್ಲಿ 200ನ ಡೆಪಾಸಿಟ್ ಮಾಡಿದ್ಲಂತೆ. ಆಮೇಲೆ ಫೆಬ್ರವರಿನಲ್ಲಿ ಇನ್ನೂ 700 ಮಾಡಿದ್ಲಂತೆ. ಸೊ ಟೋಟಲ್ ಎಷ್ಟು ಡೆಪಾಸಿಟ್ ಮಾಡಿದ್ದಾಳೆ ಅಂದರೆ 200 + 700 ಒಟ್ಟು 900. ಈಗ ನಾವು ಅಡಿಷನ್ ಹೆಂಗೆ ಮನಸ್ಸಲ್ಲೇ ಮಾಡ್ಕೋತೀವೋ ಅದೇ ರೀತಿ ಸಬ್ಟ್ರ್ಯಾಕ್ಷನ್ನ ಕೂಡ ಮನಸ್ಸಲ್ಲಿ ಮಾಡ್ಬೋದು. ಉದಾಹರಣೆಗೆ ನೋಡಿ, ರಾಣಿ ಬಾಟ್ 25 ಚಾಕ್ಲೇಟ್ಸ್ ಆನ್ ಹರ್ ಬರ್ಡೇ. ಶಿ ಡಿಸ್ಟ್ರಿಬ್ಯೂಟೆಡ್ 10 ಚಾಕ್ಲೇಟ್ಸ್ ಅಮಂಗ್ ಹರ್ ಫ್ರೆಂಡ್ಸ್. ಹೌ ಮೆನಿ ಚಾಕ್ಲೇಟ್ಸ್ ಆರ್ ರಿಮೈನಿಂಗ್ ವಿತ್ ಹರ್ ಅಂದರೆ ರಾಣಿ ಒಟ್ಟು 25 ಚಾಕ್ಲೇಟ್ಸ್ನ ಕೊಂಡ್ಕೊಂಡ್ಲಂತೆ ಅವಳ ಬರ್ಡೇಗೆ. 10 ಚಾಕ್ಲೇಟ್ ಅವಳ ಫ್ರೆಂಡ್ಸಿಗೆ ಕೊಟ್ಬಿಟ್ಟಿದ್ದಾಳೆ. ಹಾಗಾದರೆ ಇನ್ನೂ ಎಷ್ಟು ಮಿಕ್ಕಿದೆ ಅಂದರೆ ಏನು ಮಾಡಬೇಕು ನಾವು? 25 - 10 ಮಾಡಬೇಕು. ಈಗ
ಈಗ ಇದನ್ನು ಈಸಿಯಾಗಿ ಹೆಂಗೆ ಮಾಡೋದು ಅಂದರೆ 25ನ ನಾನು ಏನು ಮಾಡ್ತೀನಿ 20 + 5 ಅಂತ ಬರ್ಕೊತೀನಿ. ಆಮೇಲೆ -10. ಇವಾಗ ನೋಡಿ 20 - 10 ಮಾಡೋದು ಸುಲಭ. 20 - 10 ಎಷ್ಟು 10. ಆಮೇಲೆ ಪ್ಲಸ್ ಜಾಗದಲ್ಲಿ ಪ್ಲಸ್ ಹಾಕ್ತೀನಿ, 5 ಜಾಗದಲ್ಲಿ 5 ಹಾಕ್ತೀನಿ. ಒಟ್ಟು ಎಷ್ಟಾಯಿತು 15. ಅಂದರೆ 15 ಚಾಕ್ಲೇಟ್ಸ್ ಮಿಕ್ಕಿದ್ದಾವೆ ಅಂತ ನೀವು ಈ ರೀತಿ ಬ್ರ್ಯಾಕೆಟ್ಸ್ ಹಾಕ್ಕೊಳ್ಳಿ, ಆವಾಗ ತಪ್ಪಾಗೋದಿಲ್ಲ. ಈಗ ಸಬ್ಟ್ರಾಕ್ಟ್ 17 ಫ್ರಮ್ 24 ಅಂದರೆ 24 - 17 ಮಾಡಬೇಕು. 24ನ ನಾನು ಏನು ಬರಿತೀನಿ 20 + 4 ಅಂತ ಬರಿತೀನಿ. -17ನ ನಾನು 10 + 7 ಅಂತ ಬರಿತೀನಿ. ಈಗ 20 ಜಾಗದಲ್ಲಿ 20 ಬರಿತೀನಿ, ಪ್ಲಸ್ ಜಾಗದಲ್ಲಿ ಪ್ಲಸ್ ಬರಿತೀನಿ. ಇವಾಗ ಮೈನಸ್ ಸೈನ್ ಇದೆ. ಈ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟು, ನೀಟಾಗಿ ನೋಡ್ಕೊಳ್ಳಿ. -10. ಆಮೇಲೆ ಇಲ್ಲಿ 7 ಬರಿಬೇಕಾದ್ರೆ ನಾವು ಏನು ಬರಿಬೇಕು, ಇಲ್ಲಿ ಮೈನಸ್ಸು ಪ್ಲಸ್ಸು ಇದ್ದರೆ ಆವಾಗ -7 ಅಂತ ಬರ್ಕೋಬೇಕು. ಸೊ ಎಷ್ಟಾಯಿತು 20 - 10 ಎಷ್ಟಾಯಿತು 20 - 10 10 ಆಯಿತು. 10 + 4 - 7. ಈಗ 10 - 7 ಏನಾಯಿತು 3. 3 + 4 ಏನಾಯಿತು 7. ನಾನು ಈ ಕಾನ್ಸೆಪ್ಟನ್ನ ಮತ್ತೆ ಇನ್ನೊಂದು ಕಡೆ ಹೇಳ್ತೀನಿ, ಅದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ನೋಡಿ, ಒಂದು ವೇಳೆ 10 + 2 ಇದು ಒಂದು ರೀತಿ ಲೆಕ್ಕ. 10 + 2 - 10 + 7 ಇದೆ ಅಂತ ಇಟ್ಕೊಳ್ಳಿ. ಇವಾಗ ನಾವೇನು ಮಾಡಬೇಕು, 10 ಜಾಗದಲ್ಲಿ 10 ಬರಿತೀನಿ, 2 ಜಾಗದಲ್ಲಿ 2 ಬರಿತೀನಿ. ಇಲ್ಲಿ 10 ಮುಂದೆ ಏನೂ ಇಲ್ಲ ಅಂದರೆ ಅದರ ಅರ್ಥ ಏನು ಪ್ಲಸ್ ಇದೆ ಅಂತ ಆಯಿತು. ಮೈನಸ್ಸು ಪ್ಲಸ್ಸು ಒಟ್ಟಿಗೆ ಇದ್ದರೆ ನೀವು ಮೈನಸ್ ಹಾಕ್ಬಿಡ್ಬೇಕು. ಮೈನಸ್ ಏನು ನಂಬರು 10. ಇವಾಗ 7 ಮುಂದ್ಗಡೆ ಏನು ನಂಬರ್ ಇದೆ ಪ್ಲಸ್ ಇದೆ, ಇಲ್ಲಿ ಏನಿದೆ ಮೈನಸ್ಸು ಪ್ಲಸ್ ಇದ್ದರೆ ಏನಾಗಬೇಕು -7. ಆಮೇಲೆ ಈ ಲೆಕ್ಕನ ಸಾಲ್ವ್ ಮಾಡಿ. ಇಲ್ಲಿ ಒಂದು ಕಡೆ ನಾನು ಬರಿತೀನಿ ಕಾಂಬಿನೇಷನ್ನು ನೋಡ್ಕೊಳ್ಳಿ. ಮೈನಸ್ಸು ಪ್ಲಸ್ಸು ಇದ್ದರೆ ನೀವು ಮೈನಸ್ ಹಾಕ್ಕೋಬೇಕು. ಪ್ಲಸ್ಸು ಮೈನಸ್ ಇದ್ರೂ ಮೈನಸ್ ಹಾಕ್ಕೋಬೇಕು. ಮೈನಸ್ ಇದ್ದರೆ ಪ್ಲಸ್ ಹಾಕ್ಕೋಬೇಕು. ಪ್ಲಸ್ ಮತ್ತು ಪ್ಲಸ್ ಇದ್ದರೆ ಪ್ಲಸ್ ಹಾಕ್ಕೋಬೇಕು. ಇದು ತುಂಬ ಅಂದರೆ ತುಂಬ ಮುಖ್ಯ. ಇದನ್ನು ನೀಟಾಗಿ ತಿಳ್ಕೊಳ್ಳಿ. ಏನು ಮೈನಸ್ಸು ಪ್ಲಸ್ಸು, ಒಂದು ಮೈನಸ್ಸು ಒಂದು ಪ್ಲಸ್ ಇದ್ದರೆ ನೀವು ಮೈನಸ್ ಹಾಕ್ಕೋಬೇಕು. ಒಂದು ಪ್ಲಸ್ಸು ಒಂದು ಮೈನಸ್ ಇದ್ದರೆ ಮೈನಸ್ ಹಾಕ್ಕೋಬೇಕು. ಎರಡೂ ಮೈನಸ್ ಇದ್ದರೆ ಪ್ಲಸ್ ಹಾಕ್ಕೋಬೇಕು, ಎರಡೂ ಪ್ಲಸ್ ಇದ್ದರೆ ಪ್ಲಸ್ ಹಾಕ್ಕೋಬೇಕು. ಅಂದರೆ ಎರಡೂ ಒಂದೇ ಥರ ಸೈನ್ ಇದ್ದರೆ ನೀವು ಪ್ಲಸ್ ಹಾಕ್ಕೊಂಬಿಡ್ಬೇಕು. ಒಂದು ಪ್ಲಸ್ಸು ಒಂದು ಮೈನಸ್ ಇದ್ದರೆ ಮೈನಸ್ ಹಾಕ್ಕೋಬೇಕು. ಈಗ ಆ ರೀತಿ ಲೆಕ್ಕ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಆಮೇಲೆ ಇಲ್ಲಿ 10 ಇದೆ, ಇಲ್ಲಿ +10 ಇದೆ, ಇಲ್ಲಿ -10 ಇದೆ. ಅಂದರೆ ಏನು, ಇದನ್ನು ರೀಅರೇಂಜ್ ನಿಮಗೆ ಕನ್ಫ್ಯೂಸ್ ಆಗಂಗಿದೆ, ರೀಅರೇಂಜ್ ಮಾಡ್ಕೊಳ್ಳಿ. 10 ಜಾಗದಲ್ಲಿ 10 ಬರೀರಿ, -10 ಜಾಗದಲ್ಲಿ -10 ಬರೀರಿ, ಇಲ್ಲಿ +2 ಬರೀರಿ, -7ಗೆ -7 ಬರೀರಿ. ಈಗ ಇದು 7 ಬದಲು 1 ಅಂತ ಇಟ್ಕೊಳ್ಳೋಣ. ಈಗ 10 - 10 ಏನು 0 ಆಯಿತು. 0 + 2 - 1 ಏನು 1. ಸೊ ಆನ್ಸರ್ ಏನು ಬಂತು ನಮಗೆ 1. ನಾನು ಹೇಳಿದ ಮೆಥಡ್ ಅರ್ಥ ಆಯ್ತಲ್ಲ. ಈಗ ಒಂದು ಉದಾಹರಣೆಗೆ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಸೆಕೆಂಡ್ ಎಕ್ಸಾಂಪಲು 10 + 2 + 10 + 3. ಇವಾಗ 10 + 2 ಇದೆ. ಇವಾಗ ಪ್ಲಸ್ ಏನೂ ಇಲ್ಲ ಅಂದರೆ ಅದ್ರ ಮುಂದೆ ಪ್ಲಸ್ ಅಂತ. ಪ್ಲಸ್ ಇದ್ದರೆ ನಾನು ಏನು ಹಾಕಬೇಕು, ಪ್ಲಸ್ ಇದ್ದರೆ ಪ್ಲಸ್ ಹಾಕಬೇಕು. +10 ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ, ಏನು ಹಾಕಬೇಕು +3. ಆಮೇಲೆ ನೀವು ಇದನ್ನು ಅಡಿಷನ್ ಮಾಡಿ. ಮತ್ತೊಂದು ಎಕ್ಸಾಂಪಲು 10 + 2 - 3 -
2 ಇದೆ ಅಂತ ಇಟ್ಕೊಳ್ಳಿ. ಈಗ 10+2ಗೆ 10+2 ಬರಿತೀನಿ. ಇಲ್ಲಿ ಏನೂ ಇಲ್ಲ ಅಂದರೆ ಅದರ ಅರ್ಥ ಪ್ಲಸ್ಸು. ಮೈನಸ್ಸು ಪ್ಲಸ್ ಕಂಡ್ರೆ ಏನಾಗಬೇಕು? ಮೈನಸ್ಸು ಪ್ಲಸ್ ಕಂಡ್ರೆ ಮೈನಸ್, ನಂಬರ್ ಏನು? 3. ಆಮೇಲೆ ಮೈನಸ್ಸು ಕಂಡ್ರೆ ಏನಾಗಬೇಕು? ಪ್ಲಸ್ 2. ಇವಾಗ ಆಮೇಲೆ ಇದನ್ನು ಸಾಲ್ವ್ ಮಾಡಿ. ಅರ್ಥ ಆಯ್ತಲ್ಲ? ಇದು ತುಂಬ ಮುಖ್ಯ. ಮೈನಸ್ಸು ಪ್ಲಸ್ ಇದ್ದರೆ ಮೈನಸ್ಸು, ಪ್ಲಸ್ ಮೈನಸ್ ಇದ್ದರೂ ಮೈನಸ್ಸು, ಮೈನಸ್ ಇದ್ದರೆ ಪ್ಲಸ್ಸು, ಪ್ಲಸ್ ಇದ್ದರೆ ಪ್ಲಸ್ಸು. ಇವಾಗ ನಿಮ್ಗೆ ಆ ಕಾನ್ಸೆಪ್ಟ್ ಗೊತ್ತಿದೆ ಅಲ್ಲ? ಇವಾಗ ಬೇಕಿದ್ರೆ ಮತ್ತೆ ಈ ಲೆಕ್ಕನ ಮಾಡ್ತೀನಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. 24 - 17. ಅದಕ್ಕೆ ನಾನು ಏನು ಮಾಡ್ತೀನಿ? 20ನ 20 + 4 ಅಂತ ಬರಿತೀನಿ. ಬ್ರ್ಯಾಕೆಟ್ ಹಾಕ್ತೀನಿ. ಬ್ರ್ಯಾಕೆಟ್ ಹಾಕೋದು ತುಂಬ ಮುಖ್ಯ. ಬ್ರ್ಯಾಕೆಟ್ ಹಾಕಿದ್ರೆ ತಪ್ಪಾಗೋ ಚಾನ್ಸೇ ಇರೋದಿಲ್ಲ. 17ನ ನಾನು ಏನು ಬರಿತೀನಿ? 10 + 7 ಅಂತ ಬರಿತೀನಿ. ಈಗ 20ಗೆ 20, 4ಗೆ 4. ಏನೂ ಇಲ್ಲ ಅಂದರೆ ಅದರ ಅರ್ಥ ಪ್ಲಸ್. ಇವಾಗ ಹೇಳಿ, ಮೈನಸ್ಸು ಪ್ಲಸ್ ಇದ್ದರೆ ಏನಾಗಬೇಕು? -10. ಮತ್ತು ಮೈನಸ್ಸು ಪ್ಲಸ್ ಇದ್ದರೆ ಏನಾಗಬೇಕು? -7. ಇವಾಗ ಇದನ್ನು ನಿಮಗೆ ಕಷ್ಟ ಆಗೋದಾದರೆ ರೀಅರೇಂಜ್ ಮಾಡ್ಕೊಳ್ಳಿ. 20 - 10, 4ಗೆ +4 -7. ಈಗ 20 - 10 ಎಷ್ಟು? 10 + 4 - 7. ಆಮೇಲೆ 10 - 7 ಎಷ್ಟು? 3 + 4ಗೆ 4, 7. ಅರ್ಥ ಆಯ್ತಲ್ಲ? ಈಗ ಮತ್ತೊಂದು ಎಕ್ಸಾಂಪಲ್ ಇದೆ. 30 - 10 + 5 ಅಂತೆ. ಇದನ್ನು ಸುಲಭವಾಗಿ ಮಾಡ್ಬೋದು. 30 - 10 ಎಷ್ಟು? 20. 20 + 5 ಏನು? 25. ಈಗ Rekha had 40 with her. She went to a bookshop and bought a book for 25. How much amount was left with Rekha? ಅಂದರೆ ಕಾಸ್ಟ್ ಫಸ್ಟು ಟೋಟಲ್ ಅಮೌಂಟ್ ವಿತ್ ರೇಖಾ. ರೇಖಾ ಹತ್ರ ಟೋಟಲ್ ಎಷ್ಟಿತ್ತು? 40 ರೂಪಾಯಿ ಇತ್ತು. ಆಮೇಲೆ ಅವಳೊಂದು ಬುಕ್ ತೊಗೊಂಡ್ಳು. ಎಷ್ಟಾಯಿತು ಬುಕ್ಕು? ಕಾಸ್ಟ್ ಆಫ್ ಬುಕ್ ಎಷ್ಟು? 25. ಹಾಗಿದ್ರೆ ಹೌ ಮಚ್ ವಾಸ್ ಲೆಫ್ಟ್? ಎಷ್ಟು ಉಳಿತು? ಅಮೌಂಟ್ ಲೆಫ್ಟ್ ಎಷ್ಟು ಅಂದರೆ 40 - 20. ಹೇಗೆ ಮಾಡೋದು? 40 - 25. ಸಾರಿ, ಇದನ್ನು ನೀವು ಸೈಡಲ್ಲಿ ಹಿಂಗೆ 40, ಹಿಂಗೆ 25, ಇಲ್ಲಿ 0 ಅದಕ್ಕೆ ಪಕ್ಕದಲ್ಲಿ ಇಸ್ಕೋಬೇಕು. 4 ಇದ್ದರೆ 3 ಆಗುತ್ತೆ, 0 ಇದ್ದರೆ 10 ಆಗುತ್ತೆ. 10 - 5, 5. 3 - 2, 5. ಸಾರಿ, 3 - 2, 1 ಅಂದರೆ 15 ಅಂತ ಈ ರೀತಿ ಆದರೂ ಬರಿಬೋದು. ಅಥವಾ 40 - 25, 40ನ 20 + 20 ಅಂತ ಬರ್ಕೊತೀನಿ. -25ನ 20 + 5 ಅಂತ ಬರ್ಕೊತೀನಿ. 20 + 20 ಏನೂ ಇಲ್ಲ ಅಂದರೆ ಪ್ಲಸ್ ಅಂತ ಅರ್ಥ. ಮೈನಸ್ಸು ಪ್ಲಸ್ ಇದ್ದರೆ -20, ಮೈನಸ್ಸು ಪ್ಲಸ್ ಇದ್ದರೆ -5. ಈಗ 20 + 20 - 20 0 ಆಗುತ್ತೆ. ಇಲ್ಲಿ -5 ಇದ್ದರೆ 15 ಆಗುತ್ತೆ. 15 ರೂಪೀಸ್. ನಿಮ್ಗೆ ಯಾವ ಥರ ಈಸಿ ಅಂತ ಅನಿಸಿದ್ರೆ ಆ ರೀತಿ ಮಾಡ್ಕೋಬೋದು. ಈಗ ಮೇಘಾ ಬ್ರಾಟ್ 400 tender coconuts. 400 coconuts. She found that 100 out of the coconuts she brought were ripened. How many tender coconuts are left? ಅಂದರೆ ಮೇಘ 400 ಕೋಕೋನಟ್ಸ್ ತೊಗೊಂಡ್ಲಂತೆ. ಟೋಟಲ್ ಕೋಕೋನಟ್ಸ್ ಎಷ್ಟು ಅಂದರೆ 400. ಅದರಲ್ಲಿ ರೈಪ್ ಆಗಿರೋದು ಅಂದರೆ ಹಣ್ಣಾಗಿರೋದು ರೈಪಂಡು 100 ಇತ್ತಂತೆ. ಹಂಗಾದರೆ ಮಿಕ್ಕಿರೋದು ಎಷ್ಟು ಅಂದರೆ ಏನು? 400 - 100 ಎಷ್ಟಾಯಿತು? 300.
Raju purchased sarees to his sister's marriage. Cost of each saree is 200. Find the cost of 30 sarees. ಅಂದರೆ ಒಂದು ಸ್ಯಾರಿಗೆ ಈಚ್ ಸ್ಯಾರಿ ಇಸ್ 200 ಅಂದರೆ ಪ್ರತಿಯೊಂದು ಸ್ಯಾರಿ ಕಾಸ್ಟ್ ಎಷ್ಟು 200. ಸೊ ಕಾಸ್ಟ್ ಆಫ್ ಸ್ಯಾರಿ ಎಷ್ಟು 200. ಕಾಸ್ಟ್ ಆಫ್ 30 ಸ್ಯಾರೀಸ್, ನಂಬರ್ ಆಫ್ ಸ್ಯಾರೀಸ್ ಎಷ್ಟು, ಟೋಟಲ್ ಎಷ್ಟು ಸ್ಯಾರೀಸ್ ತೊಗೊಂಡಿದ್ರು 30. ಸೊ ಟೋಟಲ್ ಕಾಸ್ಟ್ ಎಷ್ಟಾಯಿತು ಅಂದರೆ ನಾವೇನು ಮಾಡಬೇಕು 200 ಇಂಟು 30 ಮಾಡಬೇಕು. ಈ ಲೆಕ್ಕನ ನಾನು ನಿಮ್ಗೆ ಆವಾಗಲೇ ಹೇಳ್ಕೊಟ್ಟಿದ್ದೀನಿ. ಇದನ್ನು ಏನು ಮಾಡ್ತೀನಿ 200ನ 2 ಇಂಟು 100 ಅಂತ ಬರ್ಕೊತೀನಿ, 30ನ 3 ಇಂಟು 10 ಅಂತ ಬರ್ಕೊತೀನಿ. ಇವಾಗ 3 2 ಏನಾಯಿತು 6 ಆಯಿತು. 6 ಪಕ್ಕ ಎಷ್ಟು ಝೀರೋಸು 1 2 3 1 2 3 ಈ ರೀತಿ ಮಾಡ್ಬೋದು. ಫ್ರೆಶ್ ಪೇಜಲ್ಲಿ ಬೇಕಿದ್ರೆ ತೋರಿಸ್ತೀನಿ ನಾನು. 200 ಇಂಟು 30 ನಾನು ನಿಮ್ಗಾಗಲೇ ಹೇಳಿದೆ, ಈ ರೀತಿ ಇದ್ದಾಗ 1 10 100 1000 ಆ ರೀತಿ ಬರ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ 200ನ 2 ಇಂಟು 100 ಅಂತ ಬರಿತೀನಿ, 30ನ 3 ಇಂಟು 10 ಅಂತ ಬರಿತೀನಿ. ಆಮೇಲೆ 2 3 6 ಅಂತ ಬರಿತೀನಿ. ಈಗ 6 ಪಕ್ಕ ಎಷ್ಟು ಝೀರೋಸು 1 2 3 1 2 3 ಈ ರೀತಿ 6000. ಈಗ ಕಾಸ್ಟ್ ಆಫ್ ಅ ಚೇರ್ ಇಸ್ 600. ಸಂತೋಷ್ ಬಾಟ್ 3 ಚೇರ್ಸ್. ವಾಟ್ ಇಸ್ ದ ಕಾಸ್ಟ್ ಆಫ್ 3 ಚೇರ್ಸ್ ಅಂದರೆ ಕಾಸ್ಟ್ ಆಫ್ ಚೇರ್, ಒಂದು ಚೇರ್ಗೆ ದುಡ್ಡೆಷ್ಟು 600. ಎಷ್ಟು ಚೇರ್ಸ್ ತೊಗೊಂಡ ಸಂತೋಷು 3 ಚೇರ್ಸ್. ನಂಬರ್ ಆಫ್ ಚೇರ್ಸ್ ಎಷ್ಟು 3. ಸೊ ಇವಾಗ ಟೋಟಲ್ ಚೇರ್ಸ್ ಎಷ್ಟು ಅಂದರೆ 600 ಇಂಟು 3 ಮಾಡಬೇಕು. ಇದು ನಾನು ಏನು ಮಾಡ್ತೀನಿ 6 ಇಂಟು 100 ಬರ್ಕೊತೀನಿ, 3ಗೆ 3. ಈಗ 6 3 ಏನು 18. 18 ಪಕ್ಕ ಎಷ್ಟು ಝೀರೋಸ್ 1 2 ಅಷ್ಟೇ. ಈಗ ದೇರ್ ಆರ್ 10 rows ಇನ್ ಅ ಫೀಲ್ಡ್. Find the total number of saplings that can be planted if each row contains 100 saplings. ಅಂದರೆ ಏನು, ದೇರ್ ಆರ್ 10 rows ಇನ್ ಅ ಫೀಲ್ಡ್. ರೋಸ್ ಎಷ್ಟಿದ್ದಾವೆ ಒಂದು ಹೊಲದಲ್ಲಿ 10 ರೋ ಇದ್ದಾವಂತೆ. ಫೈಂಡ್ ದ ಟೋಟಲ್ ನಂಬರ್ ಆಫ್ ಸ್ಯಾಪ್ಲಿಂಗ್ಸ್ ದಟ್ ಕ್ಯಾನ್ ಬಿ ಪ್ಲಾಂಟೆಡ್ ಇಫ್ ಈಚ್ ರೋ ಕಂಟೇನ್ಸ್ 100. ಪ್ರತಿಯೊಂದು ರೋನಲ್ಲಿ ಸ್ಯಾಪ್ಲಿಂಗ್ಸ್ ಎಷ್ಟಿಡ್ಬೋದು 100. ಅಂದರೆ ಒಟ್ಟು ಎಷ್ಟು, ಸೊ ಟೋಟಲ್ ಸ್ಯಾಪ್ಲಿಂಗ್ಸ್ ಎಷ್ಟು ಅಂದರೆ 10 ಇಂಟು 100. ಏನು ಇದರ ಅರ್ಥ ಅಂದರೆ 10 ರೋಸ್ ಇದ್ದಾವಂತೆ ಒಂದು ಹೊಲದಲ್ಲಿ. ಪ್ರತಿಯೊಂದು ರೋನಲ್ಲಿ ನೀವು 100 ಸ್ಯಾಪ್ಲಿಂಗ್ಸ್ ಇಡ್ಬೋದಂತೆ. ಅಂದರೆ ಒಟ್ಟು ಎಷ್ಟು ಸ್ಯಾಪ್ಲಿಂಗ್ಸ್ ಆಯಿತು 10 ಇಂಟು 100 ಎಷ್ಟು 1. ಎಷ್ಟು ಝೀರೋಸು 1 2 3 1 2 3 ಅಂದರೆ ಒಟ್ಟು 1000 ಸಸಿಗಳನ್ನ ನೀವು ಇಡ್ಬೋದಂತೆ. ಈಗ ಕಾಸ್ಟ್ ಆಫ್ ಅ ರೋಸ್ ಇಸ್ 7. 6 girls purchased a rose each. How much money did they pay? ಅಂದರೆ ಒಂದು ರೋಸ್ದು ಕಾಸ್ಟ್ ಎಷ್ಟು, ಕಾಸ್ಟ್ ಆಫ್ ರೋಸ್ ಎಷ್ಟು, ಒಂದು ರೋಸು 7 ರೂಪಾಯಿ ಅಂತೆ. ಒಟ್ಟು ಎಷ್ಟು ರೋಸ್ ಕೊಂಡ್ಕೊಂಡ್ರು, ನಂಬರ್ ಆಫ್ ರೋಸಸ್ ಎಷ್ಟು 6. ಅಂದರೆ ಒಟ್ಟು ಟೋಟಲ್ ಮನಿ ಎಷ್ಟು, ಈಗ 6 ರೋಸಸ್ ತೊಗೊಂಡಿದ್ದಾರೆ, ಒಂದೊಂದು ರೋಸ್ಗೆ 7 ರೂಪಾಯಿ ಅಂದರೆ ಒಟ್ಟು ಎಷ್ಟಾಯಿತು 6 ಇಂಟು 7 42. ಈಗ ನೋಡಿ ಕಾಸ್ಟ್ ಆಫ್ 1 ಚಾಕ್ಲೇಟ್ ಬಾರ್ ಇಸ್ 25. ವಾಟ್ ಈಸ್ ದ ಕಾಸ್ಟ್ ಆಫ್ 5 ಚಾಕ್ಲೇಟ್ ಬಾರ್ ಅಂದರೆ ಕಾಸ್ಟ್ ಆಫ್ 1 ಚಾಕ್ಲೇಟ್ ಬಾರ್, ಒಂದು ಚಾಕ್ಲೇಟ್ಗೆ 25 ರೂಪಾಯಿ. ಎಷ್ಟು ಚಾಕ್ಲೇಟ್ಸು, ಟೋಟಲ್ ನಂಬರ್ ಆಫ್ ಚಾಕ್ಲೇಟ್ಸ್ ಎಷ್ಟು 5. ಸೊ ಒಟ್ಟು ಎಷ್ಟು ದುಡ್ಡಾಯಿತು
ಟೋಟಲ್ ಕಾಸ್ಟ್ ಎಷ್ಟಾಯಿತು ಅಂದರೆ ಏನು ಮಾಡಬೇಕು, 25 ಇಂಟು 5 ಮಾಡಬೇಕು. ಇದನ್ನು ಈಸಿಯಾಗಿ ಹೇಗೆ ಮಾಡೋದು, 25ನ ನಾನು 20 + 5 ಅಂತ ಬರ್ಕೊತೀನಿ. ಮಲ್ಟಿಪ್ಲಿಕೇಷನ್ಗೆ ಮಲ್ಟಿಪ್ಲೈ ಬೈ 5. ಈಗ 20 ಇಂಟು 5 ಎಷ್ಟು, 100. ಇದನ್ನು ಸುಲಭವಾಗಿ ಮಾಡ್ಬೋದು. ಪ್ಲಸ್ ಸೈನು, 5 5s ಎಷ್ಟು, 25. ಸೊ ಒಟ್ಟು ಎಷ್ಟಾಯಿತು, 125. ಈಗ ಅವರು ಒಂದಿಷ್ಟು ಪ್ರಾಬ್ಲಮ್ಸ್ನ ಕೊಟ್ಟಿದ್ದಾರೆ, ಇದನ್ನು ನೀವು ಮಾಡಿ. ಈಗ 6 ಇಂಟು 5 ಈಸ್ ಈಕ್ವಲ್ ಟು 2 ಇಂಟು 5 ಪ್ಲಸ್ ಡ್ಯಾಶ್ ಇಂಟು 5. ಈಗ 6 ಇಂಟು 5 ಇದೆ ಅಲ್ವಾ, ಇದನ್ನು ನಾನು ಹೇಗೆ ಬರ್ಕೋಬೋದು ನೀವೇ ಹೇಳಿ. 6 ಇಂಟು 5ನ 6ನ ಇಲ್ಲಿ ನೀವು ಲೆಕ್ಕದಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಏನು ಕಾಮನ್ ಇದೆ, 5 ಕಾಮನ್ ಇದೆ. ಅದಕ್ಕೆ 5ನ ಹಾಗೇ ಇಡಿ, 6ನ ನೀವೇನು ಮಾಡಿ, ಇಲ್ಲಿ 2 ಇದೆ ಅಲ್ವಾ, 2 + 3 ಅಂತ ಬರ್ಕೊಳ್ಳಿ. ಅವಾಗ ಏನಾಗುತ್ತೆ, 5 ಇಂಟು 2 ಪ್ಲಸ್ 5 ಇಂಟು 3 ಅಲ್ವಾ. ಇಲ್ಲೇನಿದೆ, 2 ಇಂಟು 5 ಅಂದರೆ ಸೇಮ್ ಇಲ್ಲಿದೆ, ಪ್ಲಸ್ 5 ಇಂಟು 3 ಅಂದರೆ ಮಿಸ್ಸಿಂಗ್ ಬಾಕ್ಸಲ್ಲಿ ಏನು ಬರಬೇಕು, 3. ಅರ್ಥ ಆಯ್ತಾ ನಿಮಗೆ? ಫಸ್ಟ್ ನೀವು ಇದನ್ನು ಕ್ವೆಶ್ಚನ್ನ ನೋಡಿ ಇದನ್ನು ಮಾಡಬೇಕಾಗುತ್ತೆ. ಇನ್ನೊಂದು ಸಲ ನಾನು ಹೇಳ್ತೀನಿ ನೋಡಿ. ಈಗ ಇಲ್ಲಿ 6 ಇಂಟು 5 ಕೊಟ್ಟಿದ್ದಾರೆ. ಇವಾಗ ಇವೆರಡರಲ್ಲಿ ಮಧ್ಯದಲ್ಲಿ ಪ್ಲಸ್ ಸೈನ್ ಇದೆ, ಈ ಕಡೆ ಆ ಕಡೆ ಕಾಮನ್ ಇರೋದೇನು 5 ಅಲ್ವಾ. 6 ಇಂಟು 5ಅಲ್ಲಿ 5ನ ಹಾಗೇ ಇಡಿ ಪಕ್ಕದಲ್ಲಿ, ಇಂಟು 6ನ ಏನಂತ ಬರ್ಕೋಬೋದು ನೀವು ಬೇಕಿದ್ರೆ 6ನ 1 + 5 ಅಂತಲೂ ಬರ್ಕೋಬೋದು. ಆದರೆ ಇಲ್ಲೇನು ನಂಬರ್ ಇದೆ, 2 ಇದೆ ಅಲ್ವಾ, ಅದಕ್ಕೆ 6ನ 2 + 3 ಅಂತಲೇ ಬರ್ಕೊಳ್ಳಿ. ಇವಾಗ ಏನಾಯಿತು, 5 ಇಂಟು 2 ಪ್ಲಸ್ 5 ಇಂಟು 3 ಆಯಿತು. ಇಲ್ಲಿ ನಿಮ್ಮ ಕ್ವೆಶ್ಚನಲ್ಲಿ ಏನಿದೆ, 2 ಇಂಟು 5 ಅಂದರೆ ಇದಾಗಲೇ ಇದೆ. ಇಲ್ಲಿ ಡ್ಯಾಶ್ ಇಂಟು 5 ಅಂದರೆ ಏನಾಯಿತು, 3 ಇಂಟು 5. ಇನ್ನೊಂದು ಲೆಕ್ಕ ಮಾಡೋಣ. ಈಗ 5 ಇಂಟು 9 ಇದೆ, 5 ಇಂಟು 9 ಇದೆ. ಈ ಕಡೆ ಮಧ್ಯದಲ್ಲಿ ಪ್ಲಸ್ ಸೈನ್ ಇದೆ, ಈ ಕಡೆ ಆ ಕಡೆ ಕಾಮನ್ ಇರೋ ನಂಬರ್ ಯಾವುದು, 5. ಅದಕ್ಕೆ 5 ಇಂಟು 9ನಲ್ಲಿ 5ನ ನಾನು ಹಾಗೇ ಬರಿತೀನಿ, ಯಾಕಂದರೆ ಎರಡೂ ಕಡೆ 5 ಇದೆ. ಅದಕ್ಕೆ 9ನ ನಾನು ಏನು ಮಾಡ್ತೀನಿ, 3 + 6 ಅಂತ ಬರ್ಕೊತೀನಿ. ನಾನು ಯಾಕೆ 3 + 6 ಅಂತ ಬರಿತಾ ಇದ್ದೀನಿ, 1 + 8 ಅಂತಲೂ ಬರಿಬೋದು. 9ನ 5 ಈಗ ನೋಡಿ, 9ನ ಏನೇನು ಬರಿಬೋದು, 1 + 8 ಅಂತ ಬರಿಬೋದು, 4 + 5 ಅಂತ ಬರಿಬೋದು, 3 + 6 ಅಂತ ಬರಿಬೋದು. ನಾನು ಯಾಕೆ 3 + 6 ಅಂತಲೇ ಬರಿತಾ ಇದ್ದೀನಿ ಅಂದರೆ, ಇಲ್ಲಿ ನೋಡಿ ಏನಿದೆ, 3 ಇದೆ, ಅದಕ್ಕೆ 3 + 6 ಅಂತ ನಾನು ಬರಿತಾ ಇರೋದು. ಇವಾಗ ಇದನ್ನು ನಾವೇನಂತ ಬರಿಬೋದು, 5 ಇಂಟು 3 ಪ್ಲಸ್ 5 ಇಂಟು 6 ಅಂತ ಬರಿಬೋದು. ಇವಾಗ 5 ಇಂಟು 3 ಆಗಲೇ ಇದೆ, 5 ಇಂಟು ಏನು ಅಂದರೆ ಎಷ್ಟು, 6. ಅರ್ಥ ಆಯ್ತಲ್ಲ? ಈಗ ಮತ್ತೊಂದು ಲೆಕ್ಕ, 35 ಇಂಟು 6 ಇದೆ, ಮಧ್ಯದಲ್ಲಿ ಪ್ಲಸ್ ಇದೆ. ಇವಾಗ ಈ ಲೆಕ್ಕನ ನೀವು ಇನ್ನೂ ಸುಲಭವಾಗಿ ಮಾಡಿಬಿಡ್ಬೋದು. ಮಧ್ಯದಲ್ಲಿ ಪ್ಲಸ್ ಇದೆ, ಏನೂ ಕಾಮನ್ ಇಲ್ಲ, ಆಯಿತಾ. ಆವಾಗ ನೀವು ಇದನ್ನು ಹೆಂಗೆ ಮಾಡಿ ಅಂದರೆ, 35 ಇಂಟು 6 ಏನೂ ಕಾಮನ್ ಇಲ್ಲ, ಅದಕ್ಕೆ ನೀವು ನೋಡಿ ಇಲ್ಲಿ ಯಾವುದು ಕಾಮನ್ನು ಇಲ್ಲ. ಸೊ ಈ ಲೆಕ್ಕನ ಏನು, ಆದರೆ ಇಲ್ಲಿ ಅವರು 30 ಕೊಟ್ಟಿದ್ದಾರೆ, ನಿಮ್ಗೆ ಫ್ಲ್ಯಾಶ್ ಆಗ್ಬೋದು. ಅಂದರೆ ನಾನು 35ನ 30 + 5 ಅಂತ ಬರ್ಕೋಬೇಕು ಅಂತ, ಇಂಟು 6. ಸೊ 6 ಇಂಟು 30, 6 ಇಂಟು 30 ಪ್ಲಸ್ 5 ಇಂಟು 6. ಸೊ ಇಲ್ಲಿ ನೋಡಿ 6 ಇಂಟು 30 ಇದೆ, 5 ಇಂಟು ಏನು ಅಂದರೆ 6. ಇವಾಗ ನೋಡಿ ಇದನ್ನು ಹೇಗೆ ಬರಿಬೇಕು ಹೇಳಿ. ಇಲ್ಲಿ 3 ಇಂಟು 6 ಇದೆ, 3 ಇಂಟು 2 ಇದೆ, ಅಂದರೆ ಕಾಮನ್ ಏನಿದೆ, 3. ಸೊ ಇದು 3 ಇಂಟು 6 ಪ್ಲಸ್ 2. ಈಗ ಏನು ಕಾಮನ್ ಇದೆ, 4. ಅದಕ್ಕೆ 4 ಇಂಟು 20 - 5. ನಾನು ಯಾಕೆ -5 ಬರೆದೆ, ಯಾಕಂದರೆ ಇಲ್ಲಿ ಮೈನಸ್ ಇದೆ, ಅದಕ್ಕೆ ನಾನು ಮೈನಸ್ ಬರೆದೆ. ಇಲ್ಲಿ ಪ್ಲಸ್ ಇದ್ದರೆ ನಾನು ಪ್ಲಸ್ ಬರಿತಾ ಇದ್ದೆ.
ಅರ್ಥ ಆಯ್ತಲ್ಲ. ಈಗೇನು ಕಾಮನ್ ಇದೆ, 2 ಕಾಮನ್ ಇದೆ. ಸೊ 2 ಇಂಟು ಏನು 400 ಪ್ಲಸ್ 4. ಈಗ in a school for midday meals 5 kg rice is required. What is the quantity of rice required in a month of 30 days? ಅಂದರೆ ರೈಸ್ದು ಕಾಸ್ಟ್ ಅಲ್ಲ, ಸಾರಿ, ಒಟ್ಟು ಎಷ್ಟು ರೈಸ್ ಬೇಕು ಒಂದು ದಿನಕ್ಕೆ. ರೈಸ್ ನೀಡೆಡ್ ಫಾರ್ 1 ಡೇಗೆ ಎಷ್ಟು ರೈಸ್ ಬೇಕು, 5 kg ರೈಸ್ ಬೇಕು. ಹಾಗಿದ್ರೆ ಒಂದು ತಿಂಗಳು ಅಂದರೆ 30 ದಿನಕ್ಕೆ ಎಷ್ಟು ಬೇಕು ಅಂದರೆ ಏನು ಮಾಡಬೇಕು, ಒಂದು ದಿನಕ್ಕೆ 5 kg ಬೇಕಂದರೆ 30 ದಿನಕ್ಕೆ ಎಷ್ಟು ಬೇಕು ಅಂದರೆ 30 ಇಂಟು 5 kg ಎಷ್ಟಾಯಿತು, 150 kg. ಈ ರೀತಿ ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗಲ್ಲ, 150 kg ಅಂತ ಯೂನಿಟ್ಸ್ ಬರೀಲೇಬೇಕು. ಈಗ ದೇರ್ ಆರ್ 9 benches in a class. Each bench has 4 legs. What are the total number of legs? ಅಂದರೆ ಬೆಂಚ್ ಹಿಂಗಿರುತ್ತೆ ಅಲ್ವಾ, ಎಷ್ಟು ಕಾಲು ಇರುತ್ತೆ ಒಂದು ಬೆಂಚ್ಗೆ, 4 ಕಾಲು. ಸೊ ಲೆಗ್ಸ್ ಫಾರ್ 1 bench ಎಷ್ಟು ಅವರೇ ಕೊಟ್ಟಿದ್ದಾರೆ, 4 legs ಅಂತ. ಟೋಟಲ್ ಎಷ್ಟು ಬೆಂಚಸ್ ಇದ್ದಾವೆ, ಅಲ್ಲ, ನಂಬರ್ ಆಫ್ ಬೆಂಚಸ್ ಅಂತ ಬರ್ಕೊಳ್ಳೋಣ. ನಂಬರ್ ಆಫ್ ಬೆಂಚಸ್ ಎಷ್ಟು, 9. ಹಾಗಿದ್ರೆ ಟೋಟಲ್ ಲೆಗ್ಸ್ ಎಷ್ಟು ಅಂದರೆ, ಒಂದು ಬೆಂಚ್ಗೆ 4 ಕಾಲುಗಳಿದ್ದರೆ 9 ಬೆಂಚ್ ಇದೆ, ಎಷ್ಟು ಕಾಲು, 9 ಇಂಟು 4 36 ಲೆಗ್ಸ್ ಆಯಿತು. ರೈಲ್ವೆ ಬೋಗಿ ಹ್ಯಾಸ್ 8 wheels. ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ವೀಲ್ಸ್ ಇನ್ 15 ರೈಲ್ವೆ ಬೋಗೀಸ್? ಅಂದರೆ ಏನು, ಒಂದು ರೈಲ್ವೆ ಬೋಗಿಗೆ 8 ಚಕ್ರ ಇದೆ, 8 wheels. ನೋಡಿ, ಅ ರೈಲ್ವೆ ಬೋಗಿ ಹ್ಯಾಸ್ 8 wheels ಅಂದರೆ ಅದರ ಅರ್ಥ ಒಂದು ರೈಲ್ವೆ ಬೋಗಿಗೆ 8 wheels ಇದೆ ಅಂತ. ಈಗ ವಾಟ್ ಈಸ್ ದ ನಂಬರ್ ಆಫ್ ವೀಲ್ಸ್ ಇನ್ 15 ಬೋಗಿ ಅಂದರೆ ಏನು, ಒಂದು ಬೋಗಿಗೆ 8 wheels ಅಂದರೆ 15 ಬೋಗಿ ಇದಾವಂತೆ. ಎಷ್ಟು, 15 ಇಂಟು 8. ಹೇಗೆ ಮಾಡೋದು, 15 ಇಂಟು 8, 8 5s 40, 4 ಕ್ಯಾರಿ 0, 8 1s 8, 8 ಪ್ಲಸ್ ಕ್ಯಾರಿ 4 ಏನಾಯಿತು, 12. ಸೊ 120. ಆಮೇಲೆ ಶುಭಾ ಬಾಟ್ 16 ಬೊಕೆ. ಈಚ್ ಬೊಕೆ ಹ್ಯಾಸ್ 9 flowers. ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಫ್ಲವರ್ಸ್ ಇನ್ ಅ ಬೊಕೆ ಅಂದರೆ, ಬಾಟ್ 16 ಬೊಕೆ ಅಂದರೆ ನಂಬರ್ ಆಫ್ ಬೊಕೆಸ್, ಎಷ್ಟು ಬೊಕೆ ಕೊಂಡ್ಕೊಂಡ್ಲು, 16 ಬೊಕೆಸ್ ಕೊಂಡ್ಕೊಂಡ್ಲು. ಈಗ ಒಂದು ಬೊಕೆನಲ್ಲಿ 9 ಹೂವು ಇದೆ ಅಂತೆ. ಫ್ಲವರ್ಸ್ ಇನ್ 1 ಬೊಕೆ ಎಷ್ಟು, 9. ಹಾಗಾದರೆ ಟೋಟಲ್ ಫ್ಲವರ್ಸ್ ಎಷ್ಟಾಯಿತು, 16 ಇಂಟು 9. ಯಾಕೆ ಹೇಳಿ, ಒಂದು ಬೊಕೆನಲ್ಲಿ 9 ಫ್ಲವರ್ ಇದೆ, ಆ ಥರ ಎಷ್ಟು ಬೊಕೆ ಇದೆ, 16 ಬೊಕೆ ಇದೆ ಅಂದರೆ 16 ಇಂಟು 9. 16 ಇಂಟು 9, 6 9s 54, 5 ಕ್ಯಾರಿ 4 ಇಲ್ಲಿ ಬರಿತೀನಿ. 9 ಪ್ಲಸ್ 9 ಇಂಟು 1 9, 9 ಪ್ಲಸ್ 5 ಎಷ್ಟಾಯಿತು, 14, 144. ಸೊ ಟೋಟಲ್ 144 ಫ್ಲವರ್ಸ್. ಮೆಂಟಲ್ ಎಬಿಲಿಟಿ ಅನ್ನೋ ಚಾಪ್ಟರ್ ಮುಗಿದಿದೆ. ಇದು ಈಸಿಯಾಗಿ ಹೆಂಗೆ ಮಾಡ್ಬೋದು ಅಂತ ಹೇಳೋದು.